ಗೌತಮ್ ಬುದ್ಧನ ಇತಿಹಾಸ ತಿಳ್ಕೊಬೇಕಾದ್ರೆ ಸ್ವಲ್ಪ ಹಿಂದಿನಿಂದ ತಿಳ್ಕೊಬೇಕು. ಯಾಕಂದರೆ ಕೋಲಿ ಸಮಾಜದ ಜನ ಏನಂತಾರಂದರೆ ಗೌತಮ್ ಬುದ್ಧ ಕೋಲಿ ಸಮಾಜದವರು ಅಂತಾರೆ. ನಾವು ಕೋಲಿ ಸಮಾಜದವರು ಅಂತಾರೆ, ಅಂದರೆ ಗೌತಮ್ ಬುದ್ಧ ಕೋಲಿ ಸಮಾಜದವರು. ಗೌತಮ್ ಬುದ್ಧ ಅಂತ ಬಂದಾಗೆ ಅವರು ಬೌದ್ಧ ಧರ್ಮದವರು, ಬೌದ್ಧ ಧರ್ಮ ಸ್ಥಾಪನೆ ಮಾಡಿದಂಥವ್ರು. ಯಾರು ಗೌತಮ್ ಬುದ್ಧನ ಸಿದ್ಧಾಂತವನ್ನು ಫಾಲೋ ಮಾಡ್ತಾರೋ, ಕಟ್ಟುನಿಟ್ಟವಾಗಿ ಗೌತಮ್ ಬುದ್ಧ ಅಂತ ಹೇಳಿದಂಥ ಅವರು ನುಡಿದಂಥ ನುಡಿಗಳನ್ನು ಅದೇ ಥರ ನಡೀತಾರೋ ಅವರಿಗೇನಂತಾರೆ ಬೌದ್ಧ ಧರ್ಮದವರು ಅಂತಾರೆ. ಬೌದ್ಧ ಧರ್ಮ ಅಂದರೆ ಅವರು ಗೌತಮ್ ಬುದ್ಧ ಹೇಳಿದಂಥ ಉದ್ದೇಶ ಕೇಳಿದಂಥವ್ರು, ಅವರು ಹೇಳಿದಂಥ ಮಾತುಗಳು ಕೇಳಿದವರು, ಸಮಾನತೆಯಾಗಿ ಯಾವ ಥರ ಉದ್ದೇಶ ಕೊಟ್ಟರು, ಇವತ್ತು ಅದೇ ಕಟ್ಟುನಿಟ್ಟವಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಅವರನ್ನು ಏನಂತಾರೆ ಬೌದ್ಧ ಧರ್ಮದವರು ಅಂತಾರೆ. ಆದರೆ ಗೌತಮ್ ಬುದ್ಧ ಅಂತ ಬಂದಾಗ ಬೌದ್ಧ ಧರ್ಮದ ಗುರು. ನಾವು ಕೋಲಿ ಸಮಾಜದವರು, ಕೋಲಿ ಸಮಾಜ ಜನ ಯಾಕಂತಾರೆ ಅಂದರೆ ಸ್ವಲ್ಪ ನಾವು ಹಿಂದಿನಿಂದ ಹೋದಾಗ ಕೋಲಿ ಸಮಾಜದ ಗುರು ಯಾಕಂತಾರೆ. ಗೌತಮ್ ಬುದ್ಧನ ತಂದೆಯ ಹೆಸರು ಶುದ್ಧೋಧನ ಅಂತ, ತಾಯಿಯ ಹೆಸರು ಮಾಮಾಯ. ಆ ಗೌತಮ್ ಬುದ್ಧನ ತಾಯಿಯ ತಂಗಿಯ ಹೆಸರು ಗೌತಮಿ ಅಂತ ಇರುತ್ತೆ. ಮೊದಲೇನದ ಇವು ಜಾತಿ ವ್ಯವಸ್ಥೆಗಳು, ಜಾತಿ ಧರ್ಮ ಇವೆಲ್ಲ ಬಂದಿವಿ. ಆ ನಂತರ ಗೌತಮ್ ಬುದ್ಧ ಇರುವಾಗ ಜಾತಿಯ ವ್ಯವಸ್ಥೆ ಇರಲಿಲ್ಲ. ಅವಾಗ ರಾಜ್ಯ, ಅವಾಗ ಏನಿರ್ತೀವೋ ರಾಜ್ಯ ವ್ಯವಸ್ಥೆ ಇರ್ತಿತ್ತು. ಇವಾಗ ಒಂದು ಮದುವೆ ಆಗಬೇಕಾದ್ರೆ ಜಾತಿ ನೋಡಿ ಮದುವೆ ಆಗ್ತಿಲ್ಲ. ಈ ರಾಜ್ಯದಿಂದ ಆ ರಾಜ್ಯದಾಗ, ಆ ರಾಜ್ಯದಿಂದ ಈ ರಾಜ್ಯದಾಗ ಹೆಣ್ಣು ಕೊಡ್ತಾರೆ. ಅಂದರೆ ಈ ರಾಜ್ಯದ ಹೆಣ್ಣು ಆ ರಾಜ್ಯ ಕೊಡ್ತಾರೆ, ಆ ರಾಜ್ಯದಿಂದ ಹೆಣ್ಣು ಈ ರಾಜ್ಯ ತರ್ತಾರೆ. ಯಾವ ಥರ ನಾವು ಈಗ ಸಮಾಜದಲ್ಲಿ ಸಮಾಜದಲ್ಲಿ ನಾವು ಮದುವೆ ಆಗಬೇಕಾದ್ರೆ ನಾವು ಸಮಾಜದಲ್ಲೇ ಕೊಡ್ತೀವಿ. ಈ ಕಡೆಯಿಂದ ಆದ್ರೆ ನಾವು ಇವತ್ತು ಸಮಾಜದಲ್ಲಿ ಒಂದು ಮದುವೆ ಆಗೋಂಥ ವ್ಯವಸ್ಥೆ ಇದೆ. ಅದೇ ಥರ ಆ ರಾಜ್ಯಗಳ ಮುಖಾಂತರ ಸಂಬಂಧ ಇರ್ತೈತೆ. ಅವಾಗ ರಾಜ್ಯಗಳ ಮುಖಾಂತರ ಸಂಬಂಧ ಇದ್ದಾಗ ಮೊದಲು ಏನಿದ್ದೇವೆ ಅಂದರೆ ವಂಶಗಳು ಇದ್ದವು, ವಂಶಗಳು ಇದ್ದವು. ಅಂದ್ರೆ ನಾವು ಈ ಟೈಮಿಗೆ ಏನಂತೀವಿ ಸರ್ನೇಮ್ ಅಂತೀವಿ. ಭಾಳಷ್ಟು ಜನರಿಗೆ ಏನದಪ್ಪ ಅಂದ್ರೆ ಅಡ್ಡೆಸರುಗಳು ಬರ್ತಾವೆ. ಇವತ್ತು ಅಡ್ಡೆಸರು ಏನಿರ್ತೀವಿ, ಆ ಅಡ್ಡೆಸರುಗಳ ಆಧಾರ ಯಾವ ಥರ ಇದೆ ಆ ಥರ ರಾಜ್ಯಗಳ ಹೆಸರಿರ್ತೇವೆ ಮೊದಲು. ಅಂದ್ರೆ ಅಡ್ಡೆಸರು ಈ ಥರ ಯಾಕಂದ್ರೆ ನಮ್ಮದು ಅಡ್ಡೆಸರು ಬರ್ತಾವೆ, ಸರ್ನೇಮ್ ಬರ್ತಾವೆ. ಆ ಥರ ಏನಪ್ಪ ರಾಜ್ಯಗಳಿಂದ ಗುರುತಿಸ್ಕೊತಿದ್ರಿಂದ ಜನ. ಅವಾಗ ರಾಜ್ಯ ಶಾಸನ ಇದ್ದಾಗ ರಾಜ್ಯದಲ್ಲಿ ರಾಜ್ಯ ಆಗಿರೋದು ಗೌತಮ್ ಬುದ್ಧನ ತಂದೆ ಒಂದು ಶುದ್ಧೋಧನ. ಆವಾಗ ಕೋಲಿ ಸಮಾಜದ ರಾಜ್ಯಗಳ ಒಂದು ವ್ಯವಸ್ಥೆ ಇದ್ದಾಗ ಯಾವ ಥರ ಅಡ್ಡೆಸರುಗಳು ಇರ್ತವೆ ಆ ಥರ ಅವಾಗೇನದ ಅಂದ್ರೆ ವಂಶ ಪರಂಪರೆ ಇತ್ತು. ವಂಶ ಅಂದರೆ ಗೌತಮ್ ಬುದ್ಧನ ತಂದೆ ಇರುವ ವಂಶ ಯಾವುದು ಅಂದರೆ ಶಾಕ್ಯ ಅಂತ ಗುರುತಿಸ್ಕೊತಿತ್ತು. ತಾಯಿ ಇರುವುದು ವಂಶ ಯಾವ ಹೆಸರಿನಿಂದ ಗುರುತಿಸ್ಕೊತಿತ್ತು ಅಂದರೆ ಕೋಲಿ ಅಂತ. ಆ ಟೈಮ್ನಲ್ಲಿ ಗೌತಮ್ ಬುದ್ಧನ ತಾಯಿ ಕೋಲಿ ಅಂತ ತಾಯಿ ಏನಿರ್ತಾಳೆ ಆ ಪರಿವಾರ ಕೋಲಿ ಅಂತ ಗುರುತಿಸ್ಕೊತದೆ. ತಂದೆ ಏನಿರ್ತಾನೆ ಅದು ಶಾಕ್ಯ ಅಂತ ಗುರುತಿಸ್ಕೊತಾರೆ. ಇವರು ಹಿಂದೆ ನಾವು ಹೋದಾಗ ಇದು ಯಾವ ವಂಶದಿಂದ ಬಂದವರು ಅಂತ ಗುರುತಿಸ್ಕೊತಾರೆ ಅಂದರೆ ಇಚ್ಛುವಾಕು ಕುಲವಂಶದಲ್ಲಿ ಅಂತ ಗುರುತಿಸ್ಕೊತಾರೆ. ಆವಾಗ ಗೌತಮ್ ಬುದ್ಧ ಏನೋ ತನ್ನ ತಾಯಿಯ ಹೊಟ್ಟೆಯಲ್ಲಿರ್ತಾನೋ ಆವಾಗ ಗೌತಮ್ ಬುದ್ಧ ಅವ್ರ ತಾಯಿ ಹೊಟ್ಟೆಯಲ್ಲಿದ್ದಾಗ ಋಷಿಗಳು ಒಂದು ಭವಿಷ್ಯವಾಣಿ ನುಡ್ತಾರೆ. ಏನಂತ ನುಡ್ತಾರೆ ಅಂದರೆ ಮುಂದೆ ನಿಮ್ಗೆ ಹುಟ್ಟಂಥ ಮಗು ಅತಿ ದೊಡ್ಡ ಶಕ್ತಿಶಾಲಿ ಮಗು ಆಗಿದೆ, ಅತಿ ದೊಡ್ಡ ದಿವ್ಯ ಪುರುಷನಾಗಿದ್ದಾನೆ. ಆದರೆ ಒಂದು ಡೌಟ್ ಇದೆ ಅಂತಾರೆ. ಏನದು ಡೌಟ್ ಅಂತ ಕೇಳ್ತಾನೆ ರಾಜರು. ಅಂದರೆ ಅವನು ಮುಂದೆ ಹುಟ್ಟ ಮ್ಯಾಗೆ ವಯಸ್ಸಿಗೆ ಬಂದ ಮ್ಯಾಗ ಈ ರಾಜ್ಯ ಶಾಸನವನ್ನು ಒಪ್ಪಿಕೊಳ್ಳಲ್ಲ, ರಾಜ್ಯ ಶಾಸನ ನಡೆಸಲ್ಲ. ಅವನು ರಾಜ್ಯ ಬಿಟ್ಟು ಹೋಗ್ತಾನೆ. ಜನಕಲ್ಯಾಣಕ್ಕಾಗಿ ಜನರಿಗಾಗಿ ಅತಿ ದೊಡ್ಡ ಒಂದು ಹೋರಾಟವನ್ನು ಮಾಡ್ತಾನೆ. ಅವರು ಜನರ ಒಳ್ಳೆಯದಕ್ಕಾಗಿ ಅವನು ದೇಶ ಸಂಚಾರಕ್ಕೆ ಹೋಗ್ತಾನೆ ರಾಜ್ಯ ಬಿಟ್ಟು ಅಂತ ಹೇಳ್ತಾರೆ. ಅಂದರೆ ಟೋಟಲ್ ಆಗ ಋಷಿಗಳು ಹೇಳೋದೇನಿತ್ತಂದರೆ ಮುಂದೆ ನಿಮ್ಮ ಮಗ ಹುಟ್ಟಿದ ಮ್ಯಾಗ ಅವನು ತನ್ನ ರಾಜ್ಯವನ್ನು ಬಿಟ್ಟು ಜನಕಲ್ಯಾಣಕ್ಕಾಗಿ ಅವನು ದೇಶ ಸಂಚಾರ ಮಾಡೋಕ್ಕೆ ಹೋಗ್ತಾನೆ. ರಾಜ್ಯದಲ್ಲಿ ಇರೋದಿಲ್ಲ, ರಾಜ್ಯ ಮನೆತನ ಒಪ್ಕೊಳ್ಳೋದಿಲ್ಲ, ಮುಂದೆ ನಿಮ್ಮ ಗದ್ದೆಯಲ್ಲಿ ಕುಂತ ರಾಜ್ಯನಾಗಿ ಅವ ಆಳ್ವಿಕೆ ಮಾಡೋದಿಲ್ಲ ಅಂತ ಋಷಿಗಳು ಹೇಳ್ತಾರೆ. ಯಾಕಂದರೆ ಋಷಿ ಮುನಿಗಳು ಅವಾಗ ನೋಡಿದಂಥ ಭವಿಷ್ಯ ಕಟ್ಟುನಿಟ್ಟವಾಗಿ ಕರೆ ಆಗ್ತಿತ್ತು. ಈಗಿನ ವ್ಯವಸ್ಥೆಯಲ್ಲಿ ನೋಡ್ರಿ, ಯಾವುದಾದ್ರು ಒಂದು ಹೆಣ್ಮಕ್ಳು ಪ್ರೆಗ್ನೆಂಟ್ ಆದರೆ ಒಂದು ಸ್ಕ್ಯಾನಿಂಗ್ ಮಾಡ್ಕೋತಾರೆ, ಡಾಕ್ಟ್ರುಗಳು ರಿಸರ್ಚ್ ಮಾಡ್ತಾರೆ. ಮದುವೆ ಯಾವ ಥರ ಇದೆ, ಯಾವ ಥರ ಬೆಳೀತಾ ಇದೆ, ಯಾವ ಥರ ಅದ್ರದ್ದು
ಹಲ್ಚಲ್ ಇದೆ ಅಂಬುದು ಎಲ್ಲನೂ ಹೇಳ್ತಾರೆ. ಅದರ ಇವತ್ತು ಒಂದು ಥರ ಸೈನ್ಸ್ ಇದೆ. ಅವಾಗಿನ ಸೈನ್ಸ್ ಏನದಪ್ಪ ಅಂದ್ರೆ ಡಾಕ್ಟ್ರುಗಳಿದ್ದ, ಕಂಪ್ಯೂಟರ್ ಇರಲಿಲ್ಲ, ಸ್ಕ್ಯಾನರ್ ಇರಲಿಲ್ಲ. ಅವಾಗ ಏನಾಗ್ತಿತ್ತು, ಋಷಿ ಪರಂಪರೆ ಮತ್ತು ಗುರು ಪರಂಪರೆ ಇದ್ದಿತ್ತು. ಗುರು ಪರಂಪರೆ, ಋಷಿ ಪರಂಪರೆ ಅಂತ ಏನಿತ್ತು, ಅವರೇ ಭವಿಷ್ಯವಾಣಿ ನುಡಿತಿದ್ರು. ಅವರು ಅಂಥ ಒಂದು ರಿಸರ್ಚ್, ಆವಾಗಿಂದೊಂದು ಸೈಂಟಿಕ್, ಒಂದು ವೈಜ್ಞಾನಿಕ ಒಂದು ರಿಸರ್ಚ್ ಒಂದು ವ್ಯವಸ್ಥೆ ಅಂದರೆ ಆವಾಗಿನ ಗುರುಗಳು, ಆಗಿನ ಋಷಿಗಳು ಅಂದರೆ ತಪ್ಪಾಗಲ್ಲ. ಅವ್ರು ಏನು ಹೇಳ್ತಾರಂದರೆ, ನಿಮ್ಮ ಮುಂದೆ ರಾಜ್ಯ ಆಗಿ ಆಳ್ವಿಕೆಯನ್ನು ಮಾಡಲ್ಲ, ರಾಜ್ಯವನ್ನು ಒಪ್ಪಿಕೊಳ್ಳಲು ಮುಂದುಟ್ಟಂಥ ಮಗು ಅಂತ ಋಷಿಗಳು ಭವಿಷ್ಯವಾಣಿ ನುಡಿತಾರೆ. ಆವಾಗ ರಾಜ್ಯದ ಸುದ್ಯೋಧನ ಗೌತಮ ಬುದ್ಧನ ತಂದೆಗೆ ಭಾಳ ಟೆನ್ಷನ್ ಆಗ್ತದೆ. ಈಗ ನಾವು ಹುಟ್ಟೋದೊಂದು ಮಗು ರಾಜ್ಯ ಬಿಟ್ಟು ಹೋದ ಮ್ಯಾಗೆ ಮುಂದೆ ನಮ್ಮ ವಂಶ ಹೆಂಗೆ ಬೆಳಿಬೇಕು, ಇದು ಆಸ್ತಿ ಅಂತ ನಮ್ಮದು ರಾಜ್ಯವನ್ನು ಯಾರು ನಡೆಸ್ಕೋಬೇಕು, ನಮ್ಮ ರಾಜ್ಯದ ಆಳ್ವಿಕೆಯನ್ನು ಯಾರು ಮಾಡಬೇಕು, ನಮ್ಮ ವಂಶದಲ್ಲಿ ನಮ್ಮ ಮಗನೇ ಇಲ್ಲಂದ್ರೆ ಹ್ಯಾಂಗೆ ಅಂಬೋದೊಂದು ವಿಚಾರ ಅನುಭವ ಬಂದಾಗ ಏನು ಹೇಳ್ತಾನೆ ಗೌತಮ ಬುದ್ಧನ ತಂದೆ ಅಂದರೆ, ಏನಂತ ಆದೇಶ ಮಾಡ್ತಾನೆ. ಏನೋ ಗೌತಮ ಬುದ್ಧ ಹುಟ್ಟೇ ಇರಲ್ಲ, ಅವಾಗೇನು ಆದೇಶ ಮಾಡ್ತಾನೆ, ಮುಂದೆ ಹುಟ್ಟುವಂಥ ಮಗ ಗೌತಮ ಬುದ್ಧ ಹುಟ್ಟಿದ ಮ್ಯಾಗ, ಮುಂದೆ ಗೌತಮ ಬುದ್ಧನ ಹುಟ್ಟತಾನ. ಗೌತಮ ಬುದ್ಧ ಹುಟ್ಟಿದ ಮ್ಯಾಗ ಈ ಮನೆಯಿಂದ ಹೊರಗೆ ಹೋಗ್ಬಿಡ್ದು. ಅಂದ್ರೆ ಮನೆದೇನು ಕಂಪೌಂಡ್ ಇರ್ತದಲ್ಲ, ಗೇಟಿನಿಂದ ಹೊರಗೆ ಹೋಗೋದಿಲ್ಲ, ಗೇಟಿನ ಒಳಗೆ ಅವನಿಗೆ. ಯಾಕಂದ್ರೆ ಹೊರಗೇನು ಯಾರೇ ಸಂಪರ್ಕ ಮಾಡೋದಿಲ್ಲ, ಊರ ಹೋಗೋದಿಲ್ಲ, ಯಾರಿಗೆ ನೋಡೋದಿಲ್ಲ, ರಾಜ್ಯದಲ್ಲಿ ಓಡಾಡೋದಿಲ್ಲ, ಎಲ್ಲನೂ ಬಂದು ಏನು ಮಾಡ್ತಾನೆ, ಮೇನ್ ಗೇಟಿನಿಂದ ಹೊರಗೆ ಹೋಗೋದಿಲ್ಲ ಅಂತ ಒಂದು ಆದೇಶ ಗೌತಮ ಬುದ್ಧನ ತಂದೆ ಮಾಡ್ತಾನೆ. ಮುಂದೆ ಗೌತಮ ಬುದ್ಧನ ಹುಟ್ಟುತ್ತಾನೆ. ಗೌತಮ ಬುದ್ಧ ಹುಟ್ಟಿದ ಮೇಲೆ ಗೌತಮ ಬುದ್ಧನ ತಾಯಿ ಏನದ ನಂತರ ಮರಣವಂತಳು. ಗೌತಮ ಬುದ್ಧನ ತಾಯಿ ತೀರ್ಕೊಂಡ ಮ್ಯಾಗ ಗೌತಮ ಬುದ್ಧನ ಜವಾಬ್ದಾರಿ ಗೌತಮ ಬುದ್ಧನ ತಾಯಿಯ ತಂಗಿ ಆದಂಥ ಗೌತಮಿ ಮ್ಯಾಗ ಬರುತ್ತೆ. ಗೌತಮಿ ಮ್ಯಾಗ ಬಂದಾಗ ಅವರು ಇಷ್ಟು ಚಲೋ ಆ ತಾಯಿಯವರನ್ನು ಗೌತಮ ಬುದ್ಧನನ್ನು ಬೆಳೆಸ್ತಾಳೆ, ಇಷ್ಟು ಒಳ್ಳೆಯ ಸಂಸ್ಕಾರ ಕೊಡ್ತಾಳೆ, ಇಷ್ಟು ಚಂದ ಗೌತಮ ಬುದ್ಧನನ್ನು ನೋಡ್ತಾಳೆ. ಅವಾಗ ಗೌತಮ ಬುದ್ಧ ವಯಸ್ಸಿಗೆ ಬರ್ತಾನೆ. ವಯಸ್ಸಿಗೆ ಬಂದ ಮೇಲೆ ಮದುವೆ ಆಡ್ತಾನೆ. ಮದುವೆ ಆದ್ಮ್ಯಾಗ ಒಂದು ಋಷಿಗಳು, ಗುರುಗಳು ನೋಡಿದಂಥ ಭವಿಷ್ಯ ಸುಳ್ಳಾಗ್ಬಿಡ್ತದೆ. ಯಾಕಂದ್ರೆ ಅವರು ಏನಂತ ನೋಡ್ತಿರ್ತಾರೆ, ಮದಿನೇ ಆಗಲ್ಲ, ಮಕ್ಕಳೇ ಆಗಲ್ಲ ಅಂತಾರೆ. ಗೌತಮ ಬುದ್ಧನ ಮದಿನೂ ಆಗ್ತದೆ, ಗೌತಮ ಬುದ್ಧನ ಹೆಂಡತಿ ಪ್ರೆಗ್ನೆಂಟು ಆಗ್ತಾಳೆ. ಅವಾಗೇನಂತಪ್ಪ ಅಂದ್ರೆ ಇಡೀ ರಾಜ್ಯದಲ್ಲಿ ಒಂದು ಸುದ್ದಿ ಹರಡಕ್ಕೆ ಶುರು ಮಾಡ್ತದೆ ದೊಡ್ಡ ಮಟ್ಟದಲ್ಲಿ. ಗೌತಮ ಬುದ್ಧ ಮದುವೆಯಾದನು, ಅವನ ಹೆಂಡತಿ ಪ್ರೆಗ್ನೆಂಟ್ ಆದಳು, ಒಂದು ಮಗು ಹುಟ್ಟದಿದೆ, ಋಷಿ ನೋಡಿದಂಥ ಒಂದು ಭವಿಷ್ಯವಾಣಿ ಸುಳ್ಳಾಯಿತು ಅಂತ ಹೇಳ್ತಾರೆ. ಹ್ಯಾಂಗೆ ಸುಳ್ಳಾಯಿತು ಅಂತ ಅಂದಾಗ, ಯಾಕೆ ಸುಳ್ಳಾಯಿತು ಅಂದರೆ ಅವರ ತಾಯಿಯಿಂದ. ಯಾಕಂದರೆ ಅವ್ರು ಗೌತಮ ಏನಿರ್ತಾಳೆ, ಇಷ್ಟು ಪ್ರೀತಿಯಿಂದ ಬೆಳೆಸಿರ್ತಾಳೆ, ಇಷ್ಟು ಒಳ್ಳೆಯ ಗುಣ ಕಲಿಸಿರ್ತಾಳೆ. ಅದಕ್ಕಾಗಿ ತಾಯಿ ಹೇಳದಂತೆ, ತಾಯಿ ಮಾತನ್ನು ಕೇಳಿ ಗೌತಮ ಬುದ್ಧ ಮದುವೆ ಆತನ. ಇಂಥ ಋಷಿಗಳು, ಗುರುಗಳ ಭವಿಷ್ಯ ಇವತ್ತು ಸುಳ್ಳಾಗಬೇಕಾದರೆ ಆ ತಾಯಿಯ ಶಕ್ತಿ, ಆ ತಾಯಿಯ ಪ್ರವರಿಸೆಯ ಕಾರಣ ಅಂತ ಆ ಗೌತಮೇಶ್ವರಿ ಏನಾಗ್ತದ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಆಗ್ತದೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಎಲ್ಲ ಜನರಿಗೆ ಗೊತ್ತಾಗ್ತದೆ ಗೌತಮ ಬುದ್ಧ ಯಾಕೆ ಮದುವೆ ಅಂದರೆ ಅವರ ತಾಯಿಯಿಂದ ಮದುವೆ ಅದ, ಅವ್ರ ತಾಯಿ ಆ ಥರ ಬೆಳೆಸ್ಯಾಳ, ಅವ್ರ ತಾಯಿ ಆ ಥರ ಸಂಸ್ಕಾರ ಕೊಟ್ಟಳ. ಮುಂದೆ ಗೌತಮ ಬುದ್ಧಗೆ ಮದುವೆಯಾಗಿ ಮಗ ಹುಟ್ಟಿದಾಗ ರಾಜ್ಯ ಏನು ಮಾಡ್ತಾನೆ, ಋಷಿಗಳು ಹೇಳಿರು ಮದಿನೂ ಆಗಲ್ಲ, ಈಗೇನದು ಮದಿನೂ ಆಯಿತು, ಮುಂದೆ ಗೌತಮ ಬುದ್ಧಗೆ ಮಗನೂ ಹುಟ್ಟಿತು, ಮುಂದೆ ನಮ್ಮ ವಂಶನೂ ಮುಂದೆ ಬೆಳೆಯೋಕ್ಕೆ ಶುರು ಆಯಿತು. ಈಗ ಗೌತಮ ಬುದ್ಧಗೆ ಏನದಪ್ಪ ಅಂದ್ರೆ ರಾಜ್ಯ ಶಾಸನ ಗದ್ದಿಗೆಯನ್ನು ಕೊಟ್ಟು ಅವನಿಗೆ ರಾಜ್ಯ ಆಳಕ್ಕೆ ನಾವು ಬಿಟ್ಟು ಬಿಡ್ಬೇಕಂತ ಏನು ಹೇಳ್ತಾನೆ ಸೈನಿಕರಿಗೆ. ಒಂದ್ಸರಿ ರಾಜ್ಯದಾಗ ಓಡಾಡ ಅಂತ ಹೇಳ್ರಿ, ಓಡಾಡಿ ನೋಡ್ಕೊಂಬ, ಮುಂದನಿಗೆ ರಾಜ್ಯ ನೀನು ಆಳ್ಕೆ ಮಾಡಬೇಕು, ಒಂದು ಸರಿ ರಾಜ್ಯವನ್ನು ನೋಡ್ಕೊಂಬ ಅಂತ ಗೌತಮ ಬುದ್ಧನ ತಂದೆ ಹೋಗ್ತಾನೆ. ಗೌತಮ ಬುದ್ಧ ಹೋದ್ಮ್ಯಾಗ ಹೊರಡ್ಕೊತ ಹೋದಾಗ ಯಾರಿಗೆ ಉಟ್ಕೊಳಕ್ಕೆ ಬಟ್ಟೆನೇ ಇಲ್ಲ, ಯಾರಿಗೆ ಇರ್ಲಾಕ ಛತ್ತೇ ಇಲ್ಲ, ಜಡ ಬಿದ್ದವರಿಗೆ ಚಲೋ ಅವ್ರಿಗೆ ಇಲಾಜ್ ಮಾಡೋಂಥ ವ್ಯವಸ್ಥೆನೇ ಇಲ್ಲ. ಗೌತಮ ಬುದ್ಧಗೆ ಏನದವ ಅಂದ್ರೆ ಅದು ಕಾಲ್ಡ ಸಿಗ್ಬಿಡ್ತದೆ. ರಾಜ್ಯದಲ್ಲಿ ಎಲ್ಲೇನದ, ಹಲವಾರು ಥರದ ಊಟ ಅದ, ಹಲವಾರು ಥರದ ಉಟ್ಕೊಳಕ್ಕೆ ಬಟ್ಟೆ ಅವ, ಒಳ್ಳೆಯ ಮನೆ ಅದ. ಈ ಜನದ ಪರಿಸ್ಥಿತಿ ಯಾಕೆ ಹಿಂಗದ? ರಾಜ್ಯದಲ್ಲಿ ಇದ್ದಂಥ ಜನರ ಪರಿಸ್ಥಿತಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಮಾತಿಲ್ಲ ಸಂಪನ್ನದ. ಆಯ್ತು, ಹೊರಗಿದ್ದಂಥ ಸಾಮಾನ್ಯ ಜನರ ಪರಿಸ್ಥಿತಿ ಇದು ಯಾಕೆ ಹಿಂಗದ, ಎದ್ರ ಸಲುವಾಗದ ಅಂತ ಗೌತಮ ಬುದ್ಧಗ ಒಂದು ಇದೇ ಟೆನ್ಷನ್ ಕಾಡಕ್ಕೆ ಶುರು ಮಾಡ್ತದೆ. ಯಾಕಂದರೆ ಅವಾಗ ಜಾತಿಗಳಿರಲಿಲ್ಲ. ಅವಾಗೇನಿರ್ತೀವಿ, ರಾಜ್ಯದ ಪ್ರಜೆಗಳು ಮತ್ತು ರಾಜ್ಯದ ಜನರು ಅಂದರೆ ಒಂದು ಕೂಲಿ ಕಾರ್ಮಿಕರು ಅಂತೇಳಿರಿ. ಇವಕ್ಕೇನು
ಒಂದು ಕೂಲಿ ಕಾರ್ಮಿಕರು ಅಂತೇಳಿ. ರಾಜ್ಯಗಳು, ರಾಜ್ಯದ ಜನರು, ರಾಜ್ಯದ ಸೈನಿಕರು, ರಾಜ್ಯದ ಪ್ರಜೆಗಳು, ಈ ಥರನೇ ಒಂದು ವ್ಯವಸ್ಥೆ ಇರ್ತದೆ. ಅವಾಗ ಗೌತಮ ಬುದ್ಧಗೆ ಏನು ಋಷಿಗಳು ಒಂದು ಭವಿಷ್ಯವಾಣಿ ಹೇಳ್ತಾರೋ ಅದೇ ಖರೆ ಅದಕ್ಕೆ ಆಗಿಬಿಡ್ತದೆ. ಯಾಕಂದ್ರೆ ಗೌತಮ ಬುದ್ಧಗೆ ಇವೆಲ್ಲ ಪ್ರಶ್ನೆಗಳು ಕಾಡಕ್ಕೆ ಶುರುವಾದಾಗ ಗೌತಮ ಬುದ್ಧ ಏನು ಮಾಡ್ತಾನೆ, ಇವೆಲ್ಲ ಪ್ರಶ್ನೆಗಳಿಗೆ ನಂಗೆ ಉತ್ತರ ಸಿಗಬೇಕಾದ ಅಂತೇಳಿ ಉತ್ತರ ಹುಡ್ಕೋದಕ್ಕೆ ಏನು ಮಾಡ್ತಾನೆ, ರಾಜ್ಯ ಬಿಟ್ಟು ಹೋಗ್ಬಿಡ್ತಾನೆ. ಏನು ಋಷಿಗಳು ಹೇಳಿರ್ತಾನವ ರಾಜ್ಯ ಬಿಟ್ಟು ಹೋಗ್ತಾನಂತ ರಾಜ್ಯ ಬಿಟ್ಟು ಹೋಗ್ಬಿಡ್ತಾನೆ. ರಾಜ್ಯದಲ್ಲಿ ಆ ಗೌತಮ ಬುದ್ಧನ ಹೆಸರೇನಿರ್ತದೆ, ಮೂಲ ಹೆಸರು ತಾಯಿ ತಂದೆ ಇಟ್ಟಿದ್ದು ಸಿದ್ಧಾರ್ಥ ಅಂತ ಇರ್ತದೆ. ಅಂದರೆ ಗೌತಮ ಬುದ್ಧ ಹುಟ್ಟಿದಾಗ ಮೊದಲು ಒರಿಜಿನಲ್ ಹೆಸರು ಏನಿರ್ತದೆ, ಸಿದ್ಧಾರ್ಥ ಅಂತದ. ಅವ ಹುಟ್ಟಿ ಅವನ ಮದುವೆ ಆಗಿ ಅವನ ಮಕ್ಕಳಾಗತ್ತಾನ ಹೆಸರು ಸಿದ್ಧಾರ್ಥ ಅಂತ ಇರ್ತದೆ. ರಾಜ್ಯ ಬಿಟ್ಟು ಹೋತಾನ ಎಲ್ಲೂ ಜಂಗಲದಲ್ಲಿ ಕಾಡದಲ್ಲಿ ಕುಂದಿರ್ತು, ತನಗೆ ಜ್ಞಾನ ಪ್ರಾಪ್ತಿ ಆಗ್ತದ. ಅಲ್ಲಿಂದ ಜಂಗಲ್ದಂದು ವಾಪಸ್ ಜನ ಕಲ್ಯಾಣಕ್ಕಾಗಿ ಒಂದು ಅವನು ಪ್ರಚಾರ ಮಾಡೋದಕ್ಕೆ ಹೋಗಿ ಬರ್ತಾನೋ, ಅವಾಗ ಏನು ಹೇಳ್ತಾನ ಆಸ್ಪಾಸ್ ಇದ್ದವರಿಗೆ, ಅವ್ರ ಶಿಷ್ಯರಿಗೆ, ಅವನು ಬಂದಿದ್ದಂಥ ಜನರಿಗೆ ಇವತ್ತೇನು ಹಿಡಿದು ನನಗೆ ರಾಜ್ಯ ಮನಿತನದ ಗುರುತಿನಿಂದ ಗುರುತಿಸಬೇಡ್ರಿ ಅಂತಾನೆ. ಯಾಕಂದರೆ ನನ್ನ ಹೆಸರು ಇವತ್ತಿನದು ಸಿದ್ಧಾರ್ಥೂ ಇಲ್ಲ, ನಾನು ರಾಜ್ಯ ಸಿದ್ಧಾರ್ಥನ ಮಗನೂ ಇಲ್ಲ, ಆ ರಾಜ್ಯದ ರಾಜ್ಕುಮಾರನೂ ಅಲ್ಲ. ಇವತ್ತಿನ ಹಿಡಿದು ನಾನು ಬುದ್ಧ ಅಂಥೇಳಿ ಒಂದು ಹೊಸ ಹೆಸರಿನಿಂದ ಜಂಗಲ್ದಪ್ಪ ಅಂದ್ರೆ ಜನ ಕಲ್ಯಾಣಕ್ಕಾಗಿ ಹೊರಗೆ ಬುದ್ಧ ಬರ್ತಾನೆ. ಯಾವಾಗ ಜ್ಞಾನ ಪ್ರಾಪ್ತಿ ಆಗ್ತೋ, ಯಾವಾಗ ಜಂಗಲ್ದ ಯಾವಾಗ ರಾಜ್ಯ ಬಿಟ್ಟು ಹೋಗಿಗೆ ಜ್ಞಾನ ಪ್ರಾಪ್ತಿ ಆಯ್ತೋ, ಅವಾಗ ಜ್ಞಾನ ಪ್ರಾಪ್ತಿಯಾಗಿ ಬಂದಾಗ ಗೌತಮ ಬುದ್ಧ ತನ್ನ ಹೆಸರು ಬುದ್ಧ ಅಂತ ಇಟ್ಕೊಂಡು ಬರ್ತಾನೆ. ಅವಾಗೇನಾಗ್ತದೆ, ಗೌತಮ ಬುದ್ಧ ಅಂತ ಅವನ ಹೆಸರು ಆಗ್ತದೆ. ಮೊದಲು ರಾಜ್ಯದಲ್ಲಿ ಏನಿರ್ತದೆ, ತಾಯಿ ತಂದೆ ಇಟ್ಟಂಥ ಹೆಸರು, ರಾಜ್ಯದಲ್ಲಿದ್ದಂಥ ಹೆಸರು ಸಿದ್ಧಾರ್ಥ ಅಂತ. ಬುದ್ಧ ಅಂತ ಬಂದಾಗ ಈಗ ಜನರಿಗೆ ಒಳ್ಳೆ ಉದ್ದೇಶ ಕೊಡೋಕೆ ಶುರು ಮಾಡ್ತಾನೆ. ಜನರು ಲಾಗೋ ಕರಡೋ ಜನರನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಅವನ ಸಿದ್ಧಾಂತವನ್ನು ಒಪ್ಪಿಕೊಳ್ಳೋಕೆ ಶುರು ಮಾಡ್ತಾರೆ. ಅವಾಗ ಜನರಲ್ಲೆಲ್ಲ ಹಲಚಲು ಚಾಲು ಆಗ್ತದೆ. ಯಾರವರು ಎಲ್ಲಿಂದ ಬಂದರು, ಭಾಳ ದಿವ್ಯ ಪುರುಷ, ಭಾಳ ಒಳ್ಳೆ ಮನುಷ್ಯ, ಭಾಳ ಒಳ್ಳೆಯ ಗುರು ಅಂತೇಳಿ ಹಿಂಗೆ ಪ್ರಚಾರ ಮಾಡಿದಾಗ ಜನ ಸುಮ್ಮ ಕೊಡ್ತಾರೇನ್ರಿ. ಕೂದಲು ಒಂದು ಹಿಡಿ ಅಂದ್ರೆ ಕೂದಲು ಹಿಡಿದ್ರೆ ಜಗ್ಗಾಡ್ತಾರೆ. ಒಟ್ಟು ಜನರಿಗೆ ಗೊತ್ತಾಗಬೇಕು ಎಲ್ಲಿಂದ ಬಂದರು, ಹ್ಯಾಂಗೆ ಬಂದರು, ಮ್ಯಾಲಿಂದ ಬಂದರು, ತೆಳಗಿಂದ ಬಂದರು, ನೆಲದಿಂದ ಬಂದರು, ಭೂಮಿಯಿಂದ ಬಂದರು, ಮುಗಿಲ ಮೇಲೆ ಬಂದರು. ಅಸಲಕ್ಕೆ ಒಟ್ಟು ಹಿಂಗೆ ಜನ ಕೇಳ್ಕೊತೋದಾಗ ಅವಾಗ ಏನು ಮಾಡ್ತಾರೆ, ಬುದ್ಧ ನಮಗೆ ಹೇಳ ರಾಜ್ಯದಿಂದ ಗುರುತಿಸಬೇಡ, ನನ್ನ ತಂದೆ ಹೆಸರದಿಂದ ಗುರುತಿಸಬೇಡ, ನನ್ನ ರಾಜ್ಯಂತ ಗುರುತಿಸಬೇಡ, ನಾನು ಒಟ್ಟು ಯಾವುದು ಹೇಳಬೇಡ ಅಂತ ನಾನು ಹೇಳುವಾಗ ಬುದ್ಧ ಹೇಳಿದ್ವಿ ಕೇಳಬೇಕಲ್ಲ. ಅವಾಗ ಭಾಳ ಹುಷಾರ್ದು ಏನು ಹೇಳ್ತಾರೆ ಜನ ಅಂದರೆ, ಗೌತಮಿ ಮಗ ಬುದ್ಧ ಅಂತ ಹೇಳ್ತಾರೆ. ಯಾಕಂದರೆ ಗೌತಮಿ ಮಗ ಬುದ್ಧ ಅಂತ ಗೌತಮಿದ ಅವ್ರ ತಾಯಿದ ಹೆಸರು ಇಟ್ಟು ಪರಿಚಿತ ಆಗಿರ್ತದ. ಅವ್ರ ತಾಯಿದಿಂದೇ ಅವ ಮದುವೆ ಆಗಿದೆ. ಅವ್ರ ತಾಯಿದಿದ್ದಿಲ್ಲ ಅಂದರೆ ಅವ್ರ ತಾಯಿ ಸಂಸ್ಕಾರ, ಅವ್ರ ತಾಯಿ ಪ್ರೀತಿ, ಅವ್ರ ತಾಯಿದ ಬೆಳೆಸಿದಂಥ ಒಂದು ಇದರದಿಂದ ಅವ ಮದುವೆ ಆಗಿದೆ. ಅದಕ್ಕೆ ತಾಯಿ ಹೆಸರು ಪ್ರಸಿದ್ಧ ಆಗಿರ್ತದೆ. ತಾಯಿ ಹೆಸರು ಹೇಳಿಬಿಡ್ತಾರೆ, ಗೌತಮಿ ಮಗ ಬುದ್ಧ ಅಂದರೆ ಎಲ್ಲರಿಗೂ ಗೊತ್ತಾಗಿರ್ತದೆ ಯಾರು ಏನು, ನಮ್ಮ ಮಗ ಯಾವ ರಾಜ್ಯದಿಂದ ಬಂದನ, ಯಾವ ರಾಜ್ಕುಮಾರ ಬಂದನ ಅಂತ. ಗೌತಮ್ ಬುದ್ಧ ಅಂತಾರೆ. ಗೌತಮಿ ಮಗ ಬುದ್ಧ ಅಂಬೋದು ಶುರು ಮಾಡ್ತಾರೆ. ಗೌತಮಿ ಮಗ ಬುದ್ಧ ಅಂತ ಶುರು ಮಾಡಿದಾಗ ಅವಾಗೇನದ ಅಂದ್ರೆ ಅವನ ಹೆಸರು ಏನು ಬೀಳುತ್ತದೆ, ಗೌತಮ್ ಬುದ್ಧ ಅಂತ ಜನ ಶುರು ಮಾಡ್ತಾರೆ. ಆದರೆ ಗೌತಮ್ ಬುದ್ಧ ಅಂದ್ರೆ ಅದರ ಅರ್ಥ ಏನಂದರೆ, ಮೊದಲು ಬರೋದು ತಾಯಿ ಹೆಸರ, ಎರಡನೇದಾಗ ಬರೋದು ಬುದ್ಧನ ಹೆಸರ. ಅವನ ಹೆಸರು ಇರೋದು ಬುದ್ಧ, ತಾಯಿ ಹೆಸರು ಇರೋದು ಅಂದರೆ ಎರಡನೇ ತಾಯಿ ಹೆಸರು ಇರೋದು ಗೌತಮಿ ಅಂತ. ಅಸಲಕ್ಕೆ ಮೊದಲ ತಾಯಿ ಹೆಸರು ಆದಮೇಲೆ ಅವನ ಹೆಸರು ಬರ್ತದೆ. ಎಲ್ಲರಿಗೆ ತಂದೆಯಿಂದ ಹೆಸರು ಬಂದರೆ ಗೌತಮ್ ಬುದ್ಧಗೆ ತಾಯಿಯಿಂದ ಗುರುತಿಸ್ಕೊತಾನೆ, ಗೌತಮ್ ಗುರುತು ಸಿಗುತ್ತೆ. ಯಾಕಂದರೆ ಗೌತಮಿ ಮಗ ಬುದ್ಧ ಅಂತಾರೆ, ಅದಕ್ಕೆ ಅಂಬೋದು ಗೌತಮ್ ಬುದ್ಧ ಅಂತ. ನೋಡಿರಿ, ನನಗೆ ಗೊತ್ತಿದ್ದಂಥದ್ದು ಕೆಲವೊಂದು ನಾನು ಹೇಳ್ತಾ ಇದ್ದೀನಿ. ಭಾಳಷ್ಟು ಇತಿಹಾಸ ಪುಟಗಳು ನೀವು ಓದ್ತಿರಾಗ್ಬೋದು, ಅವನ್ನ ಓದಿ ತಿಳ್ಕೋರಿ. ಅದಕ್ಕಾಗಿ ಇಲ್ಲಿ ಕೋಲಿ ಸಮಾಜದವರು ಮತ್ತು ಬೌದ್ಧ ಧರ್ಮದ ಗುರು ಅಂತ ಎರಡು ವಿಷಯ ಅಂತ ಬಂದಾಗ, ಕೋಲಿ ಸಮಾಜದ ಜನ ಗೌತಮ್ ಬುದ್ಧ ನಮ್ಮ ಸಮಾಜದವರು ಯಾಕಂತಾರೆ ಅಂದರೆ, ಕೋಲಿ ಸಮಾಜ ಜನ ರಾಜ್ಯ ಮನೆತನಕ್ಕೆ ಸಂಬಂಧಪಟ್ಟವರು. ಅಂದರೆ ಅವರ ತಾಯಿ ತಂದೆಯಾಗ ಸಂಬಂಧಪಟ್ಟಂಥ ಜನ ಕೋಲಿ ಸಮಾಜ ನಮ್ಮ ಸಮಾಜದವರು ಅಂತಾರೆ. ಬೌದ್ಧ ಧರ್ಮದ ಗುರು ಅಂದರೆ ಅವರು ಬೌದ್ಧ ಸಿದ್ಧಾಂತವನ್ನು ಫಾಲೋ ಮಾಡೋರು. ಆ ಗೌತಮ್ ಬುದ್ಧನ ಉದ್ದೇಶವಂತ ಫಾಲೋ ಮಾಡೋಂಥ ಜನರಿಗೆ ಬೌದ್ಧ ಧರ್ಮದವರು ಅಂತಾರೆ. ಅದಕ್ಕೆ ಬೌದ್ಧ ಧರ್ಮದವರು ಗುರು ಗೌತಮ್ ಬುದ್ಧ. ಕೋಲಿ ಸಮಾಜದವರು ಗೌತಮ್ ಬುದ್ಧ ಅಂದರೆ ಅವರ ತಾಯಿ ತಂದೆ, ಅವರ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಜನ ಕೋಲಿ ಸಮಾಜ ಜನ. ಅದಕ್ಕೆ ಅವರು ಕೋಲಿ ಸಮಾಜದವರು ಅಂತ ಕೋಲಿ ಸಮಾಜ ಜನ ಅಂತಾರೆ. ಅಂದರೆ ಅವರ ತಾಯಿ ತಂದೆ ರಾಜ್ಯಕ್ಕೆ ಪಟ್ಟಂಥವ್ರು ಕೋಲಿ ಸಮಾಜ. ಅಂದರೆ ಗೌತಮ್ ಬುದ್ಧಗೆ ಕೋಲಿ ಸಮಾಜದವರು ಅಂತ ಅಂಬುವಂಥ ಜನ ಆ ರಾಜ್ಯಕ್ಕೆ ಸಂಬಂಧಪಟ್ಟರು, ಅವರ ತಾಯಿ ತಂದೆಗೆ ಸಂಬಂಧಪಟ್ಟರು. ಬೌದ್ಧ ಧರ್ಮದ ಗುರು ಅಂತೇಳಿ ಯಾರಂತಾರೋ ಅವರು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟರು. ಬೌದ್ಧನ ಉದ್ದೇಶ,
ಬೌದ್ಧನ ಹೇಳಿದಂಥ ಮಾತುಗಳನ್ನು ಅವರ ಬೌದ್ಧ ಧರ್ಮದ ಒಂದು ಕಟ್ಟುನಿಟ್ಟಾಗಿ ಗೌತಮ ಬುದ್ಧ ಹೇಳಿದಂಥ ಮಾತುಗಳನ್ನು ಒತ್ತು ಪಾಲನೆ ಮಾಡೋಂಥ ಜನರಿಗೆ ಬೌದ್ಧ ಧರ್ಮದವರು ಅಂತಾರೆ. ಆದರೆ ಬೌದ್ಧ ಧರ್ಮದ ಗುರು ಅಂದರೆ ಗೌತಮ ಬುದ್ಧ. ಈಗ ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ದಷ್ಟೇ. ನೀವೆಲ್ಲರೂ ಇತಿಹಾಸ ಪುಟವನ್ನು ಓದ್ತಿರಕ್ಕೆ ಭಾಳಷ್ಟು ಇತಿಹಾಸ ತಿಳ್ಕೊಬೋದು. ಇನ್ನು ಸ್ವಲ್ಪ ಹೇಳ್ಬೇಕಂದ್ರೆ ಗೌತಮ ಬುದ್ಧನ ತಂದೆಯ ಹೆಸರು ಸುದ್ದೋಧನ ಅಂತ, ತಾಯಿಯ ಹೆಸರು ಪ್ರಜಾಪತಿ ಮಾಮಾಯ, ತಾಯಿಯ ತಂಗಿಯ ಹೆಸರು ಪ್ರಜಾಪತಿ ಗೌತಮಿ, ಗೌತಮ ಬುದ್ಧನ ಹೆಂಡತಿಯ ಹೆಸರು ಯಶೋಧರ, ಮಗನ ಹೆಸರು ರಾಹುಲ್. ಅಂದರೆ ಇದು ಅವರ ಪರಿವಾರದಲ್ಲಿ ಇದ್ದಂಥ ಜನ. ಗೌತಮ ಬುದ್ಧ ಮೊದಲು ತಪಸ್ಸೆ ಮಾಡಿದಂಥ ಜಾಗ ಯಾವುದು ಅಂದರೆ ಸಾರನಾಥ್, ಅದು ಉತ್ತರ ಪ್ರದೇಶದಲ್ಲಿದೆ. ಗೌತಮ ಬುದ್ಧ ಯಾವ ಯೋಗ ಮುದ್ರದಲ್ಲಿ ತಪಸ್ಸೆ ಮಾಡ್ತಿದ್ರು ಅಂದರೆ ಅದ್ರ ರುದ್ರಕ್ರಮ ಯೋಗ ಮುದ್ರಾ ಅಂತಾರೆ. ರುದ್ರಕ್ರಮ ಯೋಗ ಮುದ್ರಾ ಅಲ್ಲಿ ಸಾರನಾಥದಲ್ಲಿ 6 ವರ್ಷ ತಪಸ್ಸೆ ಮಾಡಿದ್ರು ಗೌತಮ ಬುದ್ಧಗ ಜ್ಞಾನ ಸಿಗಲ್ಲ. ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ತಾರೆ ಅಂದರೆ ಬಿಹಾರ್ ಬೌದ್ಧಗಯ ಬಿಹಾರದಲ್ಲಿ ಹೋಗಿ ಅಲ್ಲಿ ನಿರಂಜನ ನದಿ ದಡ್ಡಿಯಲ್ಲಿ ಗಿಡ ತೆಳಗೆ ಕುಂತು ಅಲ್ಲಿ ಒಂದು ತಪಸ್ಸೆ ಮಾಡಿದಾಗ ಅಲ್ಲಿ ಅವ್ರಿಗೆ ಜ್ಞಾನ ಸಿಗುತ್ತೆ. ಅಲ್ಲಿಂದ ಮತ್ತೆ ವಾಪಸ್ ಇಲ್ಲಿ ಬರ್ತಾರೆ ಅಂದರೆ ಉತ್ತರ ಪ್ರದೇಶ ಸಾರನಾಥ್. ಮೊದಲು ಇಲ್ಲಿಂದ ಹೋಗ್ತಾರೋ ಅಲ್ಲಿಗೆ ಬಂದು ಅವರೆಲ್ಲ ದೋಸ್ತರು ಏನಿರ್ತಾರೆ ಅವರಿಗೆಲ್ಲ ಭೇಟಿಯಾಗಿ ಅವ್ರ ಉದ್ದೇಶ ಕೊಟ್ಟೋಕೆ ಶುರು ಮಾಡ್ತಾರೆ. ಅಲ್ಲಿಂದ ಮೊದಲು ಗೌತಮ ಬುದ್ಧಗೆ ಕರೆದಿದ್ದು ಯಾವ ಜಾಗಕ್ಕೆ ಅಂದರೆ ನಮ್ಮ ಊರಲ್ಲಿ ಬರ್ರಿ, ನಮ್ಮ ರಾಜ್ಯಕ್ಕೆ ಬರ್ರಿ, ನಿಮ್ಮ ಉದ್ದೇಶವನ್ನು ಕೊಡ್ರಿ ಅಂತ ಜನರು ಕರೆದಿದ್ದು ಯಾವ ಜಾಗಕ್ಕೆ ಅಂದರೆ ಶರಾವಸ್ತಿ ಅಂತಾರೆ. ಶರಾವಸ್ತಿ ಅಂದರೆ ಇದು ಉತ್ತರ ಪ್ರದೇಶದಲ್ಲಿದೆ. ಗೌತಮ ಬುದ್ಧ ಮೊದಲು ಬೌದ್ಧ ಧರ್ಮ ಶುರು ಮಾಡಿದಾಗ ಒನ್ಲಿ ಗಣಸು ಮಕ್ಕಳು ಅಷ್ಟೇ ಬೌದ್ಧ ಧರ್ಮದಲ್ಲಿ ಸ್ವೀಕಾರ ಮಾಡಬೇಕು. ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದಾಗ ಒನ್ಲಿ ಗಣಸು ಮಕ್ಕಳು ಅಷ್ಟೇ, ಹೆಣ್ಮಕ್ಕಳು ಈ ಬೌದ್ಧ ಧರ್ಮದಲ್ಲಿ ಜಾಗ ಇರಲಿಲ್ಲ. ಆದರೆ ಮುಂದೆ ಮೊದಲು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಹೆಣ್ಮಗಳು ಯಾರು ಅಂದರೆ ಪ್ರಜಾಪತಿ ಗೌತಮಿ ಅಂತ. ಇದು ಪ್ರಜಾಪತಿ ಗೌತಮಿ ಅಂದರೆ ಅವ್ರ ತಾಯಿ ಏನಿರ್ತಾಳೆ ಮೊದಲು ಬೌದ್ಧ ಧರ್ಮ ಮೊದಲ ಹೆಣ್ಮಗಳು ಸ್ವೀಕಾರ ಮಾಡಿದ ಧರ್ಮ ಅಂದರೆ ಅದು ಗೌತಮಿ ಅಂತ. ಎರಡನೇ ಹೆಣ್ಮಗಳು ಯಾರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು ಅಂದರೆ ಅವ್ರ ಎರಡನೇ ಹೆಣ್ಮಗಳು ಅಮರ್ಪಾಲಿ ಅಂತ. ಅಲ್ಲಿಂದು ಗೌತಮ ಬುದ್ಧ ತನ್ನ ಉದ್ದೇಶವನ್ನು ಕೊಟ್ಟು ಕೊನೆ ಉಸಿರು ಎಳೆವರೆಗೂ ಅಂದರೆ ಅವರು ಸಾವು ಏನು ಬರುತ್ತಾ ಇರುತ್ತೆ ಸಮೀಪ, ಆವಾಗ ಎಲ್ಲಿ ಹೋಗ್ತಾರೆ ಅಲ್ಲಿಂದ ಅಂದರೆ ಗೌತಮ ಬುದ್ಧ ಮರಣ ಹೊಂದಿರುವ ಜಾಗ ಎಲ್ಲಿ ಅಂದರೆ ಅದು ಕುಶಿನಗರ ಅಂದರೆ ಇದು ಕುಶಿನಗರ ಅಂದರೆ ಇದು ಉತ್ತರ ಪ್ರದೇಶದಲ್ಲಿ ಇದೆ. ಕುಶಿನಗರ ಇದು ಯಾವುದು ಅಂದರೆ ಪ್ರಭು ಶ್ರೀರಾಮನ ಮಗ ಕುಶನ ಹೆಸರ ಮೇಗಿದ್ದಂಥ ಊರದು. ಅಂದರೆ ಕುಶ ನಿರ್ಮಾಣ ಮಾಡಿದಂಥ ಹೆಸರು ಕುಶ್ ಏನಿರ್ತಾನೆ ಅವನ ರಾಜ್ಯ ಏನಿರ್ತದ ಅದಕ್ಕೆ ಕುಶಿನಗರ ಅಂತಾರೆ. ಆ ಕುಶಿನಗರ ಅಂತಾರೆ. ಇದು ಲಾಸ್ಟಿಗೆ ಗೌತಮ ಬುದ್ಧ ತನ್ನ ಕೊನೆ ಉಸಿರ ಎಳೆದನ್ನು ಏನೋ ಬಿಡ್ತಾನೆ, ಏನೋ ಅವನ ಪ್ರಾಣ ಅಲ್ಲಿ ಹೋಗ್ತದೆ ಅಂದರೆ ಅದು ಆ ಊರ ಹೆಸರು ಅಂದರೆ ಕುಶಿನಗರ. ಓಕೆ ಸ್ನೇಹಿತರೆ, ಓಂ ನಮಃ ಶಿವಾಯ. ಏನಾದರೆ ತಪ್ಪಾದರೂ ಕ್ಷಮಿಸಿ.